ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಶೃಂಗೇರಿಗೆ ಹೋಗಿದ್ವಲ್ವ ಮುದ್ದಮ್ಮಂಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ. ಸೊ ಅಕ್ಷರಾಭ್ಯಾಸ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಬೇಲೂರು ಹಳೆಬೀಡಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ನಾವು ಫಸ್ಟ್ ಬೇಲೂರಿಗೆ ಹೋಗಿದ್ದೀವಿ. ಚೆನ್ನಕೇಶ್ವರ ದೇವಾಲಯ ತುಂಬ ಫೇಮಸ್ಸು, ಗೊತ್ತಿರ್ಬೋದು ಎಲ್ರಿಗೂ. ಸೊ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಈ ದೇವಸ್ಥಾನ 900 ವರ್ಷದ ಹಳೆಯದು. ತುಂಬಾ ಬಿಸಿಲಿತ್ತು. ಹಾಗೆ ಅಕ್ಕ ಕೂಡ ಮನೇಲಿ ವೆಯ್ಟ್ ಮಾಡ್ತಿದ್ಲಲ್ವ. ಸೊ ಅದಕ್ಕೆ ಡೀಟೇಲಾಗಿ ಒಂದು ದಿನ ಆದ್ರೂ ಸಾಲಲ್ಲ ಆ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ಜಸ್ಟ್ ನೋಡ್ಕೊಂಡು ಹೋಗೋಣ. ತುಂಬಾ ವರ್ಷ ಆಗಿತ್ತು ನಾವು ಬಂದು. ಸೊ ಹಾಗಾಗಿ ಬಂದಿದ್ದೀವಿ. ತುಂಬಾ ಖುಷಿ ಆಯಿತು, ಚೆನ್ನಾಗಿತ್ತು. ಬಿಸಿಲು ಕೂಡ ಜಾಸ್ತಿ ಇದ್ದಿದ್ದರಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಹಾಗೆ ಒಂದು ಗೈಡ್ ಇಟ್ಕೊಂಡು ನೀಟಾಗಿ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವಾಗಾದರೂ ಹೋದಾಗ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ. ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ, ಹಾಗೆ ಚೆನ್ನಕೇಶ್ವರ ದೇವಸ್ಥಾನ ಇದು ತುಂಬ ಜನರಿಗೆ ಮನೆ ದೇವರಾಗಿರುತ್ತೆ. ಅವರು ಕೂಡ ತುಂಬಾ ಜನ ಬಂದಿದ್ದರು. ಸೊ ಬಿಸಿಲಲ್ಲೂ ಕೂಡ ಇಷ್ಟು ಜನ ನೋಡಿ ಖುಷಿ ಆಯಿತು. ಫಸ್ಟು ನಾವು ಚಿಕ್ಕವರಿದ್ದಾಗ ಹೋಗಿದ್ದಾಗ ತುಂಬ ಫಾರಿನ್ನವ್ರು ಇರ್ತಿದ್ರು. ಇವಾಗ ಅಷ್ಟೊಂದು ಜನನೇನು ನೋಡಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂತ. ಆವಾಗಲೇ ಹೇಳಿದಾಗಲೇ ನಾವು ಫಸ್ಟು ಬೇಲೂರಿಗೆ ಬಂದಿದ್ದೀವಿ. ಅದಾದಮೇಲೆ ಹಳೆಬೀಡು ಮುಗಿಸ್ಕೊಂಡು ಹಾಸನಿಗೆ ಹತ್ರ ಆಗುತ್ತೆ. ಸೊ ಹಾಸನಕ್ಕೆ ಹೋಗಿ ಅದಾದಮೇಲೆ ಊರಿಗೆ ಹೋಗೋಣ ಅಂತ ಹೇಳಿ ಬೇಲೂರಲ್ಲಿ ಚೆನ್ನಕೇಶ್ವರ ದೇವರು ನೆಲೆಸಿರೋದು. ಇದು 900 ವರ್ಷದ ಹಳೆಯ ದೇವಸ್ಥಾನ. ಈ ದೇವಸ್ಥಾನ ಕಟ್ಟೋಕ್ಕೆ 103 ವರ್ಷ ತಗೊಂತಂತೆ. ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇನ್ನು ಡೀಟೇಲಾಗಿ ನೋಡಬೇಕು ಅಂತ ತುಂಬಾ ಆಸೆ ಆಗಿದೆ. ಬಟ್ ಟೈಮ್ ಸಿಗಲಿಲ್ಲ. ಬೇಗ ಹೋಗೋ ಕಾರಣ ನಾನು ತಿಳ್ಕೊಳಕ್ಕಾಗಲಿಲ್ಲ. ಇದು ಬಳಪದ ಕಲ್ಲಲ್ಲಿ ಮಾಡಿರೋದು. ಈ ಬಳಪದ ಕಲ್ಲು ಭೂಮಿ ಒಳಗಡೆ ಸಿಗುತ್ತೆ. ಭೂಮಿ ಒಳಗಡೆ ಫುಲ್ ಸಾಫ್ಟಾಗಿರುತ್ತೆ. ಹೊರಗಡೆ ಬಂದಮೇಲೆ ಈ ಬಿಸಿಲು ಗಾಳಿಗೆಲ್ಲ ವಾತಾವರಣಕ್ಕೆ ಬದಲಾಗಿ ಅದು ಗಟ್ಟಿಯಾಗುತ್ತೆ. ಆ ಬಳಪದ ಕಲ್ಲಿಂದ ನಿರ್ಮಾಣ ಮಾಡಿರೋಂಥ ದೇವಸ್ಥಾನ ಇದು. ನಾನು ಚಿಕ್ಕವಳಿದ್ದಾಗ ಬಂದಿದ್ದು, ಸ್ಕೂಲ್ ಟೈಮಲ್ಲಿ, ಸ್ಕೂಲ್ ಡೇಸಲ್ಲಿ ಬಂದಿದ್ದು ನೆನಪು. ತುಂಬಾ ಖುಷಿ ಆಯಿತು. ನಾನು ಅಲ್ಲಿ ಗೈಡ್ಸ್ನೆಲ್ಲ ತೊಗೊಂಡು ಫುಲ್ ಡೀಟೇಲಾಗಿ ತಿಳ್ಕೊತಿದ್ರಲ್ವ, ಅಲ್ಲೇ ಒಂದೊಂದು ಪಾಯಿಂಟ್ಸ್ನ ತಿಳ್ಕೊತಿದ್ದೆ. ಯಾಕಂದರೆ ನಮ್ಗೆ ಟೈಮ್ ಇರಲಿಲ್ಲ. ಫುಲ್ ನಾನು ಡೀಟೇಲಾಗಿ ತಿಳ್ಕೊಬೇಕು ಅಂತ ತುಂಬಾ ಆಸೆ ಆಗಿದೆ. ಖಂಡಿತವಾಗ್ಲೂ ನಮ್ಮದು ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕು. ನೆಕ್ಸ್ಟ್ ಯಾವಾಗಾದರೂ ಹೋದಾಗ ತಿಳ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ. ಹುಟ್ಟುತ್ತವೆ ಕಲ್ತ್ಕೊಬರಲ್ಲ. ಇಲ್ಲೇನಾ ಮತ್ತೆ ನೋಡಿ. ಎಲ್ಲ ಎಲಿಫೆಂಟ್ ಇದೆ ನೋಡು. ಈ ಕಡೆಯಿಂದ ಹೋಗ್ತಾ ಇದೆ, ಎಲ್ಲ ಒಂದ್ ಕಡೆಯಿಂದ ಹೋಗ್ತಾ ಇದೆ ಎಲ್ಲ. ಇಲ್ಲಿ 664 ಆನೆಗಳಿದೆಯಂತೆ. ಬಟ್ ಎಲ್ಲ ಆನೆಗಳು ಬೇರೆ ಬೇರೆ ರೀತಿ ನಿಂತಿದೆ, ಬೇರೆ ಬೇರೆ ರೀತಿ ಮೂಮೆಂಟ್ಸ್ ಆಗಿರ್ಬೋದು. ಎಲ್ಲ ಒಂದಕ್ಕೊಂದು ಸೇಮ್ ಇಲ್ವಂತೆ, ಎಲ್ಲ ಬೇರೆ ಬೇರೆ ಥರ ಇದೆಯಂತೆ. ಹಾಗೆ ಇಲ್ಲಿ ಕುದುರೆಗಳನ್ನ ಕೂಡ ನೋಡ್ಬೋದು. ಯಾವುದೇ ರೀತಿ ಇಲ್ಲಿ ಯುದ್ಧ ಆಗಿ ಈ ಥರ ಹೊಡೆದೋಗಿರೋದಲ್ಲ, ಯಾವುದೇ ಕಿಡಿಗೇಡಿಗಳಿಂದ ಈ ಥರ ಎಲ್ಲ ಆಗಿರೋದು ಅಂತ ಅಲ್ಲಿರ್ತಾರಲ್ವ ಜನರು, ಅವ್ರು ಹೇಳ್ತಾರೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಒಂದಿಂದಲ್ಲಿ ನೋಡೋಕ್ಕೆ ಸಾಧ್ಯನಾ, ನೀವೇ ಹೇಳಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಹಾಗೆ ಬಿಸಿಲು ಕೂಡ ಹೆವಿ ಬಿಸಿಲು, ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ನಾವು ಕಾರ್ ಕೂಡ ಪಾರ್ಕಿಂಗ್ ಎಲ್ಲ ಸರಿಯಾಗಿ ಹೊರಗಡೆನೇ ನಿಲ್ಲಿಸ್ಬೇಕು, ನೆರಳೇ ಏನಿಲ್ಲ. ಸೊ ಅಲ್ಲೇ ಕಾರ್ ನಿಲ್ಲಿಸ್ಕೊಂಡು ಜರ್ನಿ ಮಾಡ್ಕೊಂಡು ಬಂದಿದ್ದರಿಂದ ನಮಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲೇ ಇಲ್ಲ.
ಹಾಗೆ ಇಲ್ಲಿ ರಾಮಾಯಣ ಮಹಾಭಾರತ ಕಥೆನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ಈ ಥರ ಕೆತ್ತನೆಲೆ ಕೂಡ ಭೀಮ ಗಣೇಶನ ಪೂಜೆ ಮಾಡ್ತಿರೋದಾಗಿರ್ಬೋದು, ಹೋಳಿ ಹಬ್ಬದಾಗಿರ್ಬೋದು, ಹಾಗೆ ತುಂಬ ಕಥೆಗಳನ್ನ ಈ ಒಂದೇ ದೇವಸ್ಥಾನದಲ್ಲಿ ಫುಲ್ ಸುತ್ತಲೂ ನಿರ್ಮಾಣ ಮಾಡಿರುವಂತಹ ಈ ಕಲ್ಲಿನ ಬಳಪದಲ್ಲಿ ತಿಳ್ಕೊಬೋದು. ಇನ್ನು ಡಿಟೇಲಾಗಿ ಹೇಳಬೇಕು ಅನ್ನೋದು ತುಂಬಾ ಆಸೆ, ಬಟ್ ನನಗೀಗ ಸ್ವಲ್ಪನೇ ಗೊತ್ತಿರೋದು. ಎಲ್ಲ ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ತಿಳ್ಕೊಂಡಿರೋದೆಲ್ಲ ಸ್ವಲ್ಪ ಮರ್ತೋಗ್ಬಿಟ್ಟಿದೆ. ಹೇಳ್ದಾಗೆಲ್ಲ ನಾನು ಯಾವಾಗಾದರೂ ಹೋಗ್ತೀನಿ, ಆವಾಗ ವಿಡಿಯೋ ಮಾಡಿ ನೀಟಾಗಿ ತಿಳ್ಕೊಂಡು ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇದೆ. ಬಿಸಿಲಿಗೆ ನೋಡಿ ನಮ್ಮಮ್ಮಂಗೂ ಸ್ವಲ್ಪ ಅಲ್ಲಿ ಇಲ್ಲಿ ನೋಡಿರೋದು ನೆನಪು. ಗಣೇಶ ಆಗಿರ್ಬೋದು, ಚಿಕ್ಕದು ಹಿಸ್ಟ್ರಿ ಅವ್ರದ್ದು ಎಕ್ಸ್ಪ್ಲೇನ್ ಮಾಡಿರ್ತಾರಲ್ವ, ಅದನ್ನೆಲ್ಲ ಸ್ವಲ್ಪ ನೆನಪು. ನನಗೂ ಸ್ವಲ್ಪ ನೆನಪು, ನಮ್ಮಮ್ಮಂಗೂ ಸ್ವಲ್ಪ ನೆನಪು. ಅದನ್ನೇ ಮಾತಾಡ್ಕೊಂಡು ಹೋಗ್ತಿದ್ವಿ. ಇವ್ರ ಅಪ್ಪ ಮಗಳು ಮಾತ್ರ ಬಿಸಿಲಲ್ಲಿ ಸ್ವಲ್ಪ ಮುಂದೆ ಹೋಗೋದು, ನಮ್ಮನ್ನು ವೆಯ್ಟ್ ಮಾಡೋದು, ಅದೇ ಥರ ಮಾಡ್ತಾಯಿದ್ರು ಅಷ್ಟೇ. ಬೇಲೂರಲ್ಲಿ ಬೇಗ ಮುಗಿಸ್ಕೊಂಡು ಅದಾದಮೇಲೆ ಹಳೆಬೀಡಿಗೆ ಬಂದಿದ್ವಿ. ಹಳೆಬೀಡು ಎಂಟ್ರಿ ಕಾರ್ ಪಾರ್ಕಿಂಗ್ ಮಾಡಿದ ತಕ್ಷಣ ಈ ಕ್ಯೂಟಾಗಿರೋಂತಹ ಆನೆಗಳು ನೋಡಿದೆ. ತುಂಬ ಚೆನ್ನಾಗಿತ್ತು, ಕಲ್ಲಿಂದ ಕೆತ್ತನೆ ಮಾಡಿದ್ದು. ಒಂದು 450 ಏನೋ ಅನಿಸುತ್ತೆ. 450 ಕೊಡ್ತೀವಿ ತೊಗೊಳ್ಳಿ ಅಂತ ಹೇಳಿದ್ರು. ಇಲ್ಲ ಬೇಡ ಅಂತ ಹೇಳಿ ಬಿಟ್ಬಿಟ್ಟು ಬಂದುಬಿಟ್ಟೆ ನಾನು. ಇಷ್ಟ ಆಯಿತು ನನಗೆ ತೊಗೊಳಕ್ಕೆ. ನಮ್ಮ ಮನೇಲೇನು ಶೋಕೇಶ್ ಏನಿಲ್ಲಲ್ಲ, ಸುಮ್ಮನೆ ಪಾಪು ಅಲ್ಲಿ ಇಲ್ಲಿ ಇಟ್ಟರೆ ಬೀಳಿಸಿ ಹೊಡೆದಾಕ್ತಾಳೆ ಅಂತ ಹೇಳಿ ಬಂದ್ವಿ. ಹಳೆಬೀಡಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಈ ಗಣೇಶ ಹತ್ರ ಸ್ವಲ್ಪ ಚೇಂಜಸ್ ಮಾಡಿದರು ಅಷ್ಟೇ. ನೋಡೋಕ್ಕೆ ಹೇಗೆ ನಾವು ಚಿಕ್ಕವರಿದ್ದಾಗ ಬಂದು ಮೆಮೊರೀಸ್ ಇತ್ತು ಹಾಗೆ ಒಂದು ಸರಿ ಕಣ್ಣು ಮುಂದೆ ಬಂದೋಯ್ತು. ನಾವು ಫ್ರೆಂಡ್ಸ್ ಜೊತೆ ಬಂದಿದ್ದು, ಎಷ್ಟು ಎಂಜಾಯ್ ಮಾಡಿದ್ವಿ, ಲೈನಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರಲ್ವ, ಅದೆಲ್ಲ ನೆನಪಾಯಿತು. ತುಂಬ ಖುಷಿಯಾಯಿತು ಬಂದಿದ್ದು. ಮೋಡ ಆಗೋಯ್ತು. ನಾವು ಹಳೆಬೀಡಿಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಆಮೇಲಿಂದ ಡ್ರೈವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನನ್ನ ಹಸ್ಬೆಂಡಿಗೆ ಅಂತ ಹೇಳಿ ಬೇಗ ಹೊರಡೋಣ ಅಂತ ಇಲ್ಲೂ ಕೂಡ ಬೇಗನೆ ನೋಡ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಕೂಡ ಸಮಾಧಾನ ಅನಿಸಿಲ್ಲ ನಮಗೆ. ಇಲ್ಲೂ ಕೂಡ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲೂ ಕೂಡ ತುಂಬಾ ಜನ ಇದ್ದರು. ಮಾಡ್ತೀನಿ ಕೂತ್ಕೋ ನಿಲ್ಲು. ಹ್ಞೂ ಸರಿ ಬಾರಮ್ಮ.
ಇಷ್ಟು ಹತ್ರದಲ್ಲಿ ಇದ್ದೇ ಬರಲ್ಲ. ಇನ್ನು ಫಾರಿನಿಂದ ಬಂದು ನೋಡ್ತಾರೆ ನೋಡಿ, ಇವೆಲ್ಲ ನೋಡ್ಬೇಕು. ಆವಾಗಲೂ ನಾವು ಚಿಕ್ಕವರಿದ್ದಾಗ ಬಂದಾಗಲೂ ಫಾರಿನವರೇ ಬರೀ. ಅಲ್ಲ ಅದು ಹೊಸದಮ್ಮಮ್ಮ ತೊಳೆದಿಟ್ಟಿದ್ರು. ಏನಪ್ಪ ನಮ್ಮ ಅಕ್ಕನ ಮನೆಯಲ್ಲಿ ಫಂಕ್ಷನ್ ಇದೆ, ಅವ್ರ ಮೈದುನ್ ಪಾಪುದು ನಾಮಕರಣ. ಸೊ ಅದಕ್ಕಾಗಿ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿಂದ ಬಂದು ಬೆಂಗಳೂರಿಗೆ ಹೊರಡಬೇಕು. ಎಷ್ಟೊತ್ತಾಗುತ್ತೋ ಬರೋದು? ಈಗಲೇ 1:15 ಆಯ್ತಾ ಬೇಬಿ? 12:15, 1 ಕಾಲಾಗಿದೆ ಇವಾಗ. ನೋಡ್ತಿರೋದಲ್ಲ, ನನ್ನ ನೋಡ್ತಿರೋದು. ಬರ ಏನು ಅಮ್ಮ ಈ ಕಡೆ ತಿರ್ಗಮ್ಮ. ಚೆನ್ನಾಗಿ ಕಾಣಿಸ್ತೈತೆ. ವಾವ್, ಈ ತರ ಜಡೆ ಎಲ್ಲೂ ನೋಡಿಲ್ಲ ನೋಡಿ ಫ್ರೆಂಡ್ಸ್. ಚೋಟುದು ಹೊಸ ಒಲೆ ಕಣ್ ಬೇಬಿ. ತರ್ಸ ಚಟ ಅಳ್ಬಾರ್ದು. ಯಾಕೆ ಚೋಟು ಎಲ್ಲದಕ್ಕೂ ಹಿಂಗ ಆಡ್ತೀಯ? ಸೊಳ್ಳೆಗಳು, ಸೊಳ್ಳೆನ ಏನದು? ಬೇಲೂರೆಲ್ಲ ನೋಡ್ಕೊಂಡಾದ್ಮೇಲೆ ಅಮ್ಮನ ಮನೆ ಬಂದು ಒಂದಿನ ನೈಟ್ ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ನಮ್ಮ ಅಕ್ಕನ ಮನೆ ಫಂಕ್ಷನ್ ಇತ್ತು. ಸೊ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅವಳು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅವಳು ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅವಳು ಅಪ್ಲೋಡ್ ಮಾಡಿದ್ದಾಳೆ ಫಂಕ್ಷನ್ ಎಲ್ಲ ಹೇಗಾಯಿತು ಅಂತ. ಪ್ಲೀಸ್ ಇನ್ನೂ ಯಾರು ನೋಡಿಲ್ಲ ಅಂತಂದರೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನಿಷ್ಕಲ ಪ್ರಪಂಚ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸರ್ಚ್ ಮಾಡಿದ್ರೆ ಬರುತ್ತೆ. ಸೊ ಇಂಟ್ರೆಸ್ಟ್ ಇದ್ದರೆ ನೋಡಿ. ಅದಾದಮೇಲೆ ನಾವು ಹಾಸನಿಗೆ ಬಂದು ಡೈರೆಕ್ಟ್ ಬೆಂಗಳೂರು ಬಸ್ ಸಿಗುತ್ತೆ ಅಂತ ಬಂದ್ವಿ. ನೋಡ್ತಾ ಇರ್ಬೋದು ಸಿಟಿಗೆ ಎಷ್ಟು ಜಗಳ ಆಡ್ತಿದ್ದಾರೆ ಅಂತ. ಹಾಸನ್ ನ್ಯೂಸಲ್ಲಿ ಬಂತು. ಅದಾದಮೇಲೆ ಮತ್ತೆ ಸ್ವಲ್ಪ ಹೊತ್ತಿಗೆ ವಿಡಿಯೋ ಡಿಲೀಟ್ ಆಯಿತು. ನಾನು ಕೂಡ ಅಲ್ಲೇ ಇದ್ದೆ. ಒಬ್ಬರಾದರೂ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಕೊಡ್ಬೇಕು. ಒಬ್ಬರು ಕಿಟಕಿ ಕಡೆಯಿಂದ ಸೀಟ್ ಇದು ಟವಲ್ ಏನೋ ಹಾಕಿದ್ರು ಅನಿಸುತ್ತೆ. ಅದಾದಮೇಲೆ ಆ ಕಡೆಯಿಂದ ಬಂದು ಒಬ್ಬರು ಕೂತ್ಕೊಂಡ್ರು. ಹಾಗೆ ಇಲ್ಲಿ ಜಗಳ ಅತಿರೇಕಕ್ಕೆ ಹೋಗಿ ಪೊಲೀಸವರಿದ್ರು ಕೂಡ ಇಬ್ಬರು ಹೆಣ್ಮಕ್ಳು ಸ್ವಲ್ಪನೂ ಅಡ್ಜಸ್ಟ್ ಮಾಡ್ಕೊಳ್ದೆ ಜಗಳ ಅವ್ರ ಜೊತೆನೇ ಸುಮ್ಮನೆ ಇರಿ ಅಂತ ಹೇಳ್ತಾರಲ್ವ, ಅವ್ರ ಜೊತೆನೇ ಜಗಳ ಮಾಡ್ಕೊಳ್ತಾ ಇದ್ರು. ಹಾಸನಲ್ಲಿ ಸ್ವಲ್ಪ ಈಗ ಬಸ್ಸಿಗೆ ಪ್ರಾಬ್ಲಮ್ಸ್ ಆಗ್ತಿದೆ ಬೆಂಗಳೂರಿಗೆ ಹೋಗೋಕ್ಕೆ. ಆದರೂ ಕೂಡ ಯಾವುದೇ ಬಸ್ ವ್ಯವಸ್ಥೆ ಮಾಡ್ದೇನೆ ಅವ್ರ ಪಾಡಿಗೆ ಅವರು ಪೊಲೀಸವ್ರು ವೀಡಿಯೋ ಮಾಡ್ತಿದ್ದಾರೆ. ಅದನ್ನು ನೋಡಿ ಬೇಜಾರಾಯಿತು. ನಾನೇ ಹೇಳಿದೆ, ಸರ್ ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಅಲ್ಲಿ ಹೋಗಿ ನೋಡಿ ಅಂತ. ಅದಾದಮೇಲೆ ನಾನೇನು ಮಾಡಲಿ ಹೋಗಿ ಅಂತ ಕೇಳ್ತಾರೆ. ಪೊಲೀಸವ್ರಾಗಿರೋದು ಏನಕ್ಕೆ ಜಗಳ ಬಿಡಿಸ್ಬೇಕು, ಅಲ್ಲೇನು ಗಲಾಟೆ ಆಗ್ತಿದೆ ನೋಡಬೇಕು ತಾನೇ. ಅಯ್ಯೋ ಅವ್ರಿಗೇನು ಹೇಳೋದು ಅಂತಲೇ ಗೊತ್ತಾಗಲಿಲ್ಲ. ಜಗಳ ಕೂಡ ಆಯಿತು. ಅದಾದಮೇಲೆ ಮುದ್ದಮ್ಮಂಗೆ ಊರಿಂದ ಬರೋಕ್ಕೆ ಇಷ್ಟನೇ ಇರಲ್ಲ. ಹಾಗೆ ಈ ಸರಿನೂ ಕೂಡ ಹಂಗೆ ಆಡ್ತಾನೆ ಇದ್ಲು. ದೊಡ್ಡಮ್ಮನೆ ಅಮ್ಮು ಅಕ್ಕ ಅಂತ ಎಲ್ಲ ಹೇಳಿ ಅವಳಿಗೆ ಇಲ್ಲೇ ಅಮ್ಮು ಅಕ್ಕನ ಕರ್ಕೊಂಬರ್ಬೇಕು ಅಂತ ಹೇಳಿ ಸುಳ್ಳು ಹೇಳಿ ಕರ್ಕೊಂಬಂದಿದ್ದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.